ಪ್ರಯಾಗ್ರಾಜ್ ಕಾಲ್ ತುಳಿತದ ಬಗ್ಗೆ ಒಂದು ಸಣ್ಣದಾಗಿ ಒಂದು ಯಾವುದು ಪ್ರಯಾಗ್ರಾಜ್ ಕಾಲ್ ತುಳಿತದ ಪ್ರಯಾಗ್ರಾಜ್ ಇವತ್ತಾಗಿದೆಯಾ? ಓ, ನನಗೆ ಗೊತ್ತಾಗಿಲ್ಲ. ಕಾಲ್ ತುಳಿತ ಪೇಪರಲ್ಲಿ ಇರಲಿಲ್ಲ ಇವತ್ತು ಬೆಳಗ್ಗೆ. ಒಂದು 50ಕ್ಕೂ ಹೆಚ್ಚು ಜನ ಇದು ಏನಾಗಿದೆ? ಕರ್ನಾಟಕದವರು ಒಂದಷ್ಟು ಜನ ಇದ್ದಾರೆ. ಈಗ ನಾವು ನೋಡ್ತೀವಿ, ಯಾಕಂದರೆ ಇಂಥ ತೀರ್ಥ ಸ್ಥಳಗಳು ಮತ್ತು ಇಂಥ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಇವತ್ತು. ನನಗೆ ಗೊತ್ತಿರೋ ಇವತ್ತು ಕೋಟಿಗಳ ಜನ ಅಲ್ಲಿ ಹೋಗಿ 10 ಕೋಟಿಯಷ್ಟು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಂದರೆ ಖಂಡಿತ ಅದು ಯಾವುದೇ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಮತ್ತು ನಾವು ಅನೇಕ ಘಟನೆಗಳು ಈ ಥರ ಬೇರೆ ಬೇರೆ ಕಡೆ ಮಕ್ಕಾದಲ್ಲೂ ಆಗಿರುವಂಥದ್ದು ಕೇಳಿದ್ದೀವಿ, ಬೇರೆ ಬೇರೆ ಕಡೆ ಅನೇಕ ತಿರುಪತಿಯಲ್ಲಿ ಆಗಿರುವಂಥದ್ದು ಕೇಳಿದ್ದೀವಿ. ಸೊ ಇದೆಲ್ಲ ಆ ಘಟನೆಗಳು ಎಚ್ಚರಿಕೆ. ಇದು ಒಂದು ವ್ಯವಸ್ಥೆಗಳಲ್ಲೂ ಕೂಡ ನಾವು ಎಚ್ಚರಿಕೆ ಆಗುವಂಥದ್ದು. ಮತ್ತು ಜನರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಇರಬೇಕು ಅದನ್ನು ನೋಡಬೇಕಾಗ್ತದೆ. ನಂಗೆ ಪೂರ್ತಿ ಮಾಹಿತಿ ಇಲ್ಲ, ಆದರೆ ಯಾರೂ ಅದರಲ್ಲಿ ತೀರ್ಕೊಂಡಿಲ್ಲ. ಅದು ಸ್ವಲ್ಪ ಏಟ್ ಆಗಿದೆ ಅಂತಲ್ಲ, ಸ್ವಲ್ಪ ಅಂತ ಇರುವಂಥ ಕೆಲವೆಲ್ಲ ಸೀರಿಯಸ್ ಇದ್ದಾರೆ. ಇನ್ನೂ ಗೊತ್ತಾಗಲಿ, ಪೂರ್ತಿ ಮಾಹಿತಿ ಬರಲಿ. ಆದರೆ ಯಾಕೆಂದರೆ ಕುಂಭಮೇಳಕ್ಕೆ ನಾವು ಹೋಗುವಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತು ಅಲ್ಲಿ ಭಾಗವಹಿಸಬೇಕು, ಆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜಗತ್ತಿನಲ್ಲಿ ನಾವು ಹೋಗಿ ಅದರಲ್ಲಿ ವಿಲೀನರಾಗಬೇಕು ಮತ್ತು ಅದನ್ನು ಅನುಭವಿಸಬೇಕು ಅಂತ ಹೋಗ್ತೀವಿ. ಒಂದು ಒಳ್ಳೆಯ ಇದೊಂದು ಇಚ್ಛೆಯಿಂದ ಹೋಗಿರ್ತಾರೆ. ಸೊ ಇಂಥ ಘಟನೆ ಆದಾಗ ಖಂಡಿತ ನೋವಾಗ್ತದೆ. ಬಟ್ ಎಲ್ಲೇ ಇಂಥ ಘಟನೆ ಆದರೂ ಕೂಡ ಅದು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ಸರ್ಕಾರ ಅಲ್ಲಿ ಖಂಡಿತ ಅವ್ರಿಗೂ ಸವಾಲಿದು. UP ಸರ್ಕಾರ ಅವರು ಇನ್ನೂ ಚೆನ್ನಾಗಿ ಅದನ್ನು ಮಾಡಲಿ, ಯಾರಿಗೂ ಏನೂ ಅಪಾಯ ಆಗದೇ ಇರೋ ಥರ ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸರ್, ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಷ್ಟು ಬೈಕ್ಗಳು ಇಲ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಕ್ರಾನ್ ಕೆರೆ ಮೈದಾನ ಏನಿದೆ, ಇದು ಏನು ಹೋಮ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಇಲಾಖೆಯವರು ಇಲ್ಲಿ ಈ ಆಕ್ಸಿಡೆಂಟ್ ವೆಹಿಕಲ್ಸು ಮತ್ತು ಬೇರೆ ಬೇರೆ ಕೇಸಸಲ್ಲಿ ಸೀಸ್ ಆಗಿರುವಂಥ ಗಾಡಿಗಳೇನಿರ್ತದೆ ಅದೆಲ್ಲವನ್ನು ಕೂಡ ಇಲ್ಲಿ ಅವರು ಒಂದು ಯಾರ್ಡ್ ಥರ ಮಾಡಿಕೊಂಡು ಎಲ್ಲ ಅದನ್ನು ಇಲ್ಲೇ ಇಡುವಂಥದ್ದು ಭಾಳ ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಇದು ಇಲ್ಲಿ ಇವತ್ತು ಈ ಬೆಂಕಿ ಅವಘಡ ಆಗಿ ಸುಮಾರು 150 ಗಾಡಿಗಳು, 130 ಹೆಚ್ಚು ಕಡಿಮೆ 2 ವೀಲರ್ಸು ಮತ್ತು ಕೆಲವು 4 ವೀಲರ್ಸು ಇದೆಲ್ಲ ಸುಟ್ಟೋಗಿದೆ. ಖಂಡಿತವಾಗಿಯೂ ಇದು ಭಾಳ ಒಂದು ಕೆಟ್ಟ ಘಟನೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಜನರಿಗೆ ಅಥವಾ ಮನುಷ್ಯರಿಗೆ ಅಥವಾ ಯಾವುದೇ ಆಸ್ತಿ ಪಾಸ್ತಿ, ಅಂದರೆ ಇಲ್ಲಿ ಸುತ್ತಮುತ್ತ ಇರುವಂಥ ಮನೆಗಳೇನಿದೆ ಯಾರಿಗೂ ಕೂಡ ಆ ಒಂದು ಬೆಂಕಿ ಅಂಟುವಂಥದ್ದು ಆಗಲಿಲ್ಲ. ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಫೈರ್ ಸರ್ವಿಸಸ್ಸು ಅವರುಗಳು ಬಹಳ ತಕ್ಷಣವೇ ಶೀಘ್ರದಲ್ಲೇ ಬಂದು ಯಶಸ್ವಿಯಾಗಿ ಅದನ್ನು ಅವ್ರ ಕಾರ್ಯಾಚರಣೆ ಮಾಡಿ ಅದನ್ನು ಹತೋಟಿಗೆ ತರ್ತಕ್ಕಂಥದ್ದನ್ನು ಅವರು ಮಾಡಿದ್ದಾರೆ. ನಮ್ಮ ಫೈರ್ ಸರ್ವಿಸಸ್ ಅವ್ರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ತುಂಬ ಚೆನ್ನಾಗಿ ಅವರು ಇಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಮತ್ತು ಶೀಘ್ರದಲ್ಲೇ ಬಂದು ಎಲ್ಲವನ್ನು ಕೂಡ ಅದನ್ನು ಶಮನ ಮಾಡಿ ಒಂದು ಕಂಟ್ರೋಲ್ ತೊಗೊಂಬಂದಿದ್ದಾರೆ. ಆದ್ದರಿಂದ ಯಾವುದೇ ಖಾಸಗಿಯ ಇಲ್ಲಿ ಇರ್ತಕ್ಕ ಸುತ್ತಮುತ್ತ ಏನು ಇಲ್ಲಿ ಎಲ್ಲ ಪೌರ ಕಾರ್ಮಿಕರು ಇರುವಂಥ ಪ್ರದೇಶ ಸುತ್ತಮುತ್ತ ಎಲ್ಲ, ಅದರಿಂದ ಅವರಿಗೆ ಯಾರಿಗೂ ಕೂಡ ಏನು ತೊಂದರೆ ಆಗಲಿಲ್ಲ ಮತ್ತು ಯಾರ ಒಂದು ಜೀವ ಕೂಡ ಯಾರಿಗೂ ಅಪಾಯ ಆಗಲಿಲ್ಲ. ಸರ್, ಈಗ ಫೈರ್ ಆಗಿರೋದು ಒಂದು ಕಡೆ. ಸರ್, ಈಗ ರಾಜಕೀಯ ನಾಯಕರು ಅಂದರೆ BJP ಅವರೀಗ ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್. ಈ ಒಂದು ಪ್ರದೇಶನ, ಇಂಥ ಒಂದು ಹೃದಯ ಭಾಗದಲ್ಲಿರುವಂಥ ಇಷ್ಟೊಂದು ದೊಡ್ಡ ಪ್ರದೇಶವನ್ನು ಸೀಸ್ ಮಾಡಿರೋ ಗಾಡಿಗಳಿಗೆ ಇರೋದು ಅವಶ್ಯಕತೆ ಇತ್ತು. ಬಡ ಜನರಿಗೆ ಹೆಲ್ಪ್ ಮಾಡೋಕ್ಕೆ ಕೊಡ್ಬೋದಾಗಿತ್ತಲ್ವ? ನಾನೇನಾದ್ರು ಈ ಥರ MLA ಆಗಿದ್ದರೆ ಖಂಡಿತ ಮಾಡ್ತಿದ್ದೆ. ಅವ್ರದ್ದೇ ಸರ್ಕಾರ ಸಲ ಇತ್ತಪ್ಪ. ಅವ್ರ ಹಿಂದಿನ ಸರ್ಕಾರ ಇದ್ದಾಗ ಇದು ಒಂದು ದಿವಸನೂ ಕೂಡ ಬಂದು ಇದನ್ನು ಪ್ರಸ್ತಾಪ ಮಾಡಲಿಲ್ಲ. ಸುಮ್ಮನೆ ರಾಜಕಾರಣ ಇದಕ್ಕೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ದುಸ್ಥಿತಿ ಅಲ್ಲೇ ಗೊತ್ತಾಗ್ತದೆ ಅಲ್ವಾ? ಇದಕ್ಕೆಲ್ಲ ಬಂದು ಈ ಥರ ಎಲ್ಲ ಮಾತಾಡೋದು ಖಂಡಿತ. ಈಗ ಇದ್ರ ಬಗ್ಗೆ ನಾವು ಕೂಡ, ಯಾಕೆಂದರೆ ಇದು ಹಿಂದೆ ಇದು ಒಂದು ಆಟದ ಮೈದಾನ. ಹಿಂದೆ ಇದು ಮೆಟ್ರೋ ಅವ್ರಿಗೆ ಬಹುಶಃ ಇತಿಹಾಸಗಳೇನು ಗೊತ್ತಿಲ್ಲ ಅವ್ರಿಗೆ. ಹಿಂದೆ ಮೆಟ್ರೋ ಇದ್ದಾಗ, ಮೆಟ್ರೋ ಕಾಮಗಾರಿ ಶುರು ಆದಾಗ ಮೆಟ್ರೋ ಅವರು ಇದನ್ನು ಕ್ಯಾಸ್ಟಿಂಗ್ ಯಾರ್ಡ್ ಅಂತ ಹೇಳಿ ತೊಗೊಂಡಿದ್ರು. ಅವಾಗ ನಾವೇ ಬಿಟ್ಕೊಟ್ಟಿದ್ದು, ನೀವು ಕ್ಯಾಸ್ಟಿಂಗ್ ಯಾರ್ಡೆಲ್ಲ ಮಾಡಿ ನಂತರ, ಯಾಕಂದರೆ ಮೆಟ್ರೋ ಕಾಮಗಾರಿ ಆಗಬೇಕಾಗಿತ್ತು. ಅದಕ್ಕೆ ಅದು ನಂತರ ನಮ್ಗೆ ವಾಪಸ್ ಕೊಡಿ ಅಂತಲೂ ಕೂಡ ಹೇಳಿ ನಾವು ಅವ್ರಿಗೆ ಬಿಟ್ಕೊಟ್ಟಿದ್ದು. ಯಾಕಂದರೆ ಮೆಟ್ರೋ ಕೆಲಸ ಆಗಬೇಕಾಗಿತ್ತು ಮತ್ತು ಇಡೀ ಏರಿಯಾಗೆಲ್ಲ ಕಡೆ ಇಲ್ಲಿಂದನೇ ಕ್ಯಾಸ್ಟ್ ಮಾಡಿ ಕಳಿಸ್ತಾಯಿದ್ರು. ಅದ ನಂತರ ಏನಾಯಿತು ಅಂತ ಹೇಳಿದ್ರೆ, ಹಿಂದೆ ಪರೇಡ್ ಗ್ರೌಂಡ್ ಏನು ಪೊಲೀಸ್ ಇಲಾಖೆಯವರು ಬಿಟ್ಕೊಟ್ಟಿದ್ರು ಅದರ ಪರ್ಯಾಯವಾಗಿ ಈ ಜಾಗವನ್ನು
ಹೋಮ್ ಡಿಪಾರ್ಟ್ಮೆಂಟ್ಗೆ ವಹಿಸಿದ್ರು. ಅದು ಮೆಟ್ರೋ ಅವ್ರು ತೊಗೊಂಡ್ರು. ಆ ಕಾರಣ ಇದು ನಮಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ನಾವು ಎಲ್ಲ ಮೆಟ್ರೋ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಹೇಳಿದೆ, ಆಯಿತು ಈಗ ಮೆಟ್ರೋ ಕೆಲಸ ಎಲ್ಲ ಆಗಿದೆ, ನಮ್ಗೆ ವಾಪಸ್ ಕೊಡಿ ಈ ಗ್ರೌಂಡ್ ಅಂತ ಹೇಳಿದಾಗ, ಇಲ್ಲ ಇದು ಹೋಮ್ ಡಿಪಾರ್ಟ್ಮೆಂಟ್ ವಹಿಸಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಪತ್ರಗಳು ಕೂಡ ಬರೆದಿದ್ದೀನಿ. ಆಮೇಲೆ ಪೊಲೀಸವ್ರಿಗೂ ಕೂಡ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ. ಈಗ ಇದು ಇಲ್ಲಿ ಯಾಕಂದರೆ ಇಂಥ ಗಾಡಿಗಳು ಎಲ್ಲ ಕಡೆ ಬೀದಿಗಳಲ್ಲಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಕಡೆ ತುಂಬಿಕೊಂಡಿತ್ತು. ಖಂಡಿತವಾಗಿಯೂ ಇದನ್ನು ಒಂದು ವ್ಯವಸ್ಥೆ ಬೇಕು ಅವ್ರಿಗೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ. ಆದರೆ ಈ ಜಾಗ ಬೇಡ ಅಂತ ನಾನು ಅವ್ರಿಗೆಲ್ಲ ಹೇಳಿ ಮೀಟಿಂಗ್ಗಳು ಮಾಡಿಸಿ ಮತ್ತು ಅದ್ರ ಬಗ್ಗೆ ಏನೋ ತೀರ್ಮಾನ ಆಗಬೇಕು ಅಂತ ಹೇಳಿ ನಾನು ನಮ್ಮ BBMP ಕಮಿಷನರ್ ಕೂಡ ಅವರು ಒಂದು ಪತ್ರ ಬರೆದಿದ್ದಾರೆ. ಈಗ ಇದನ್ನು ನಮ್ಗೆ ವಾಪಸ್ ಕೊಡಿ ಈ ಜಾಗನ, ನಾವಿಲ್ಲಿ ಬೇರೆ ವ್ಯವಸ್ಥೆಗಳನ್ನು ಮೂಲ ಸೌಕರ್ಯಗಳು ಕೊಡೋದಕ್ಕೂ ಕೂಡ ಉಪಯೋಗ ಮಾಡ್ಕೋಬೋದು ಮತ್ತು ಇದಕ್ಕೆ ಅಂತ ಹೇಳಿ ಅವರು BBMP ಕಮಿಷನರ್ ಕೂಡ ಹೋಮ್ ನಮ್ಮ ಪೊಲೀಸ್ ಕಮಿಷನರ್ಗೆ ಪತ್ರನೂ ಕೂಡ ಬರೆದಿದ್ದಾರೆ. ಸೊ ಆ ಪ್ರೊಸೆಸಲ್ಲಿ ಇದೆ ಇದು ಯಾವ ರೀತಿ ತೊಗೊಳ್ಬೇಕು ಅಂತ. ಬಹುಶಃ ಅವ್ರಿಗೆ ಇನ್ನೂ ಹೆಚ್ಚು ಮಾಹಿತಿಗಳು ಕೊಡ್ತೀನಿ. ಅದೇನು ನಮ್ಮ ಉದ್ದೇಶನೂ ಕೂಡ ಅದೇ ಇದೆ. ಆದರೆ ಇವತ್ತು ಇಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿರುವಂಥದ್ದು ಅವಾಗವಾಗ ಕ್ಲೀನ್ ಮಾಡಿಸ್ತಾ ಇರ್ತೀವಿ. ಮೊನ್ನೆನೂ ಕೂಡ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿ ಅವರೆಲ್ಲ ಬಂದು ಸುತ್ತಮುತ್ತ ಈ ಬಾರ್ಡ್ರ್ ಏರಿಯಾ ಎಲ್ಲ ಏನು ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಅದನ್ನು ಕೂಡ ತೆಗೆದಿದ್ರು. ಅದನ್ನು ಮೇಂಟೈನ್ ಮಾಡಬೇಕು ಅಂತ ಸೆಕ್ಯೂರಿಟಿ ಗಾರ್ಡು ಇಟ್ಟಿದ್ದಾರೆ. ಆದರೆ ಖಂಡಿತ ಇದ್ರ ಬಗ್ಗೆ ಯಾವ ರೀತಿಯಾಗಿ ಈ ಒಂದು ಜಾಗವನ್ನು ನಾವು ಉಪಯೋಗಿಸ್ಕೋಬೇಕು ಮತ್ತು ಈ ಸೀಸ್ ಗಾಡಿಗಳನ್ನ ಯಾವ ರೀತಿಯಾಗಿ ಅದನ್ನು ಹಸ್ತಾಂತರ ಮಾಡಬೇಕು, ಬೇರೆ ಕಡೆ ಎಲ್ಲಾದರೂ ಕಡೆ ಜಾಗ ಹುಡುಕಬೇಕು, ಅದ್ರ ಬಗ್ಗೆ ಖಂಡಿತ ಮುಂದೆ ಕ್ರಮ ತೊಗೊಳ್ತೀವಿ. ನಾನು ಆ್ಯಕ್ಚುಲಿ ಮೀಟಿಂಗ್ ಕರೆಯೋದಕ್ಕೆ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡ್ತಾಯಿದ್ದು. ಯಾರು ಪೊಲೀಸ್ ಕಮಿಷನರು, ನಮ್ಮ BBMP ಕಮಿಷನರು, ಹೋಮ್ ಆಫೀಸರ್ಸ್ ಜೊತೆ ಏನು ಮಾಡ್ಬೋದು ಅಂತ ಒಂದು ಮೀಟಿಂಗ್ ಕರೆಯೋದು ಕೂಡ ನೋಡ್ತಾ ಇದ್ದೀನಿ. ಆದರೆ ಮುಂದೆ ಏನಾಗುತ್ತೆ ನೋಡೋಣ. ಪ್ರಯಾಗ್ರಾಜ್ ಕಾಲು ತೊಳಿತದ ಬಗ್ಗೆ ಒಂದು ಸಣ್ಣದಾಗಿ ಒಂದು ಯಾವುದು ಪ್ರಯಾಗ್ರಾಜ್ ಇವತ್ತಾಗಿದೆಯಾ? ನನಗೆ ಗೊತ್ತಾಗಿಲ್ಲ. ಕಾಲು ತುಳಿತ ಪೇಪರಲ್ಲಿ ಇರಲಿಲ್ಲ ಇವತ್ತು ಬೆಳಗ್ಗೆ. ಒಂದು 50ಕ್ಕೂ ಹೆಚ್ಚು ಜನ ಏನಾಗಿದೆ? ತುಂಬಾ ಸೀರಿಯಸ್ ಇಂಜುರಿ. ಕರ್ನಾಟಕದವರು ಒಂದಷ್ಟು ಜನ ಇದ್ದಾರೆ. ಈಗ ನಾವು ನೋಡ್ತೀವಿ, ಏಕೆಂದರೆ ಇಂಥ ತೀರ್ಥ ಸ್ಥಳಗಳು ಮತ್ತು ಇಂಥ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಇವತ್ತು ನನಗೆ ಗೊತ್ತಿರುವಾಗ ಇವತ್ತು ಕೋಟಿಗಳ ಜನ ಅಲ್ಲಿ ಹೋಗಿ 10 ಕೋಟಿಯಷ್ಟು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಂದರೆ ಖಂಡಿತ ಅದು ಯಾವುದೇ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಮತ್ತು ನಾವು ಅನೇಕ ಘಟನೆಗಳು ಈ ಥರ ಬೇರೆ ಕಡೆ ಮಕ್ಕಾದಲ್ಲೂ ಆಗಿರುವಂಥದ್ದು ಕೇಳಿದ್ದೀವಿ, ಬೇರೆ ಕಡೆ ಅನೇಕ ತಿರುಪತಿಯಲ್ಲಿ ಆಗಿರುವಂಥದ್ದು ಕೇಳಿದ್ದೀವಿ. ಸೊ ಇದೆಲ್ಲ ಆ ಘಟನೆಗಳು ಎಚ್ಚರಿಕೆ. ಇದು ಒಂದು ವ್ಯವಸ್ಥೆಗಳಲ್ಲಿ ಕೂಡ ನಾವು ಎಚ್ಚರಿಕೆ ಆಗುವಂಥದ್ದು ಮತ್ತು ಜನರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಇರಬೇಕು ಅದನ್ನು ನೋಡಬೇಕಾಗ್ತದೆ. ನಂಗೆ ಪೂರ್ತಿ ಮಾಹಿತಿ ಇಲ್ಲ, ಆದರೆ ಯಾರೂ ಅದರಲ್ಲಿ ತೀರ್ಕೊಂಡಿಲ್ಲ. ಅದು ಸ್ವಲ್ಪ ಏಟ್ ಆಗಿದೆ ಅಂತಲ್ಲ ಸ್ವಲ್ಪ ಅಂತ ಇರುವಂಥ ಕೆಲವೆಲ್ಲ ಸೀರಿಯಸ್ ಇದ್ದಾರೆ. ಇನ್ನೂ ಗೊತ್ತಾಗಲಿ, ಪೂರ್ತಿ ಮಾಹಿತಿ ಬರಲಿ. ಆದರೆ ಯಾಕೆಂದರೆ ಕುಂಭಮೇಳಕ್ಕೆ ನಾವು ಹೋಗುವಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತು ಅಲ್ಲಿ ಭಾಗವಹಿಸಬೇಕು, ಆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜಗತ್ತಿನಲ್ಲಿ ನಾವು ಹೋಗಿ ಅದರಲ್ಲಿ ವಿಲೀನರಾಗಬೇಕು ಮತ್ತು ಅದನ್ನು ಅನುಭವಿಸಬೇಕು ಅಂತ ಹೋಗ್ತೀವಿ. ಒಂದು ಒಳ್ಳೆಯ ಇದೊಂದು ಇಚ್ಛೆಯಿಂದ ಹೋಗಿರ್ತಾರೆ. ಸೊ ಇಂಥ ಘಟನೆ ಆದಾಗ ಖಂಡಿತ ನೋವಾಗ್ತದೆ. ಬಟ್ ಎಲ್ಲೇ ಇಂಥ ಘಟನೆ ಆದರೂ ಕೂಡ ಅದು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಆ ಸರ್ಕಾರ ಅಲ್ಲಿ ಖಂಡಿತ ಅವ್ರಿಗೂ ಸವಾಲಿದು. UP ಸರ್ಕಾರ ಅವರು ಇನ್ನೂ ಚೆನ್ನಾಗಿ ಅದನ್ನು ಮಾಡಲಿ, ಯಾರಿಗೂ ಏನೂ ಅಪಾಯ ಆಗದೇ ಇರೋ ಥರ ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸರ್, ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಷ್ಟು ಬೈಕ್ಗಳು ಇಲ್ಲಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಕ್ರಾನ್ ಕೆರೆ ಮೈದಾನ ಏನಿದೆ, ಇದು ಏನು ಹೋಮ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಇಲಾಖೆಯವರು ಇಲ್ಲಿ ಈ ಆಕ್ಸಿಡೆಂಟ್ ವೆಹಿಕಲ್ಸು ಮತ್ತು ಬೇರೆ ಕೇಸಸಲ್ಲಿ ಸೀಸ್ ಆಗಿರುವಂಥ ಗಾಡಿಗಳೇನಿರ್ತದೆ ಅದೆಲ್ಲವನ್ನು ಕೂಡ ಇಲ್ಲಿ ಅವರು ಒಂದು ಯಾರ್ಡ್ ಥರ ಮಾಡಿಕೊಂಡು ಎಲ್ಲ ಅದನ್ನು ಇಲ್ಲೇ ಇಡುವಂಥದ್ದು ಭಾಳ ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಇದು ಇಲ್ಲಿ ಇವತ್ತು ಈ ಬೆಂಕಿ ಅವಘಡ ಆಗಿ ಸುಮಾರು 150 ಗಾಡಿಗಳು, 130 ಹೆಚ್ಚು ಕಡಿಮೆ 2 ವೀಲರ್ಸು ಮತ್ತು ಕೆಲವು 4 ವೀಲರ್ಸು ಇದೆಲ್ಲ ಸುಟ್ಟೋಗಿದೆ. ಖಂಡಿತವಾಗಿಯೂ ಇದು ಭಾಳ ಒಂದು ಕೆಟ್ಟ ಘಟನೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಜನರಿಗೆ ಅಥವಾ ಮನುಷ್ಯರಿಗೆ ಅಥವಾ ಯಾವುದೇ ಆಸ್ತಿ ಪಾಸ್ತಿ ಅಂದರೆ ಇಲ್ಲಿ ಸುತ್ತಮುತ್ತ ಇರುವಂಥ ಮನೆಗಳೇನಿದೆ ಯಾರಿಗೂ ಕೂಡ ಆ ಒಂದು ಬೆಂಕಿ ಅಂಟುವಂಥದ್ದು ಆಗಲಿಲ್ಲ. ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಫೈರ್ ಸರ್ವಿಸಸ್ಸು ಅವರುಗಳು ಬಹಳ ತಕ್ಷಣವೇ ಶೀಘ್ರದಲ್ಲೇ ಬಂದು
ಯಶಸ್ವಿಯಾಗಿ ಅದನ್ನು ಅವ್ರು ಕಾರ್ಯಾಚರಣೆ ಮಾಡಿ ಅದನ್ನು ಹತೋಟಿಗೆ ತರ್ತಕ್ಕಂಥದ್ದನ್ನು ಅವರು ಮಾಡಿದ್ದಾರೆ. ನನ್ನ ಯಾರು ನಮ್ಮ ಫೈರ್ ಸರ್ವಿಸಸ್ ಅವ್ರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ತುಂಬ ಚೆನ್ನಾಗಿ ಅವರು ಇಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಮತ್ತು ಶೀಘ್ರದಲ್ಲೇ ಬಂದು ಎಲ್ಲವನ್ನು ಕೂಡ ಅದನ್ನು ಶಮನ ಮಾಡಿ ಒಂದು ಕಂಟ್ರೋಲ್ ತೊಗೊಂಬಂದಿದ್ದಾರೆ. ಆದ್ದರಿಂದ ಯಾವುದೇ ಖಾಸಗಿಯ ಇಲ್ಲಿರ್ತಕ್ಕ ಸುತ್ತಮುತ್ತ ಏನು ಇಲ್ಲಿ ಎಲ್ಲ ಪೌರ ಕಾರ್ಮಿಕರು ಇರುವಂಥ ಪ್ರದೇಶ ಸುತ್ತಮುತ್ತ ಎಲ್ಲ, ಅದರಿಂದ ಅವರಿಗೆ ಯಾರಿಗೂ ಕೂಡ ಏನು ತೊಂದರೆ ಆಗಲಿಲ್ಲ ಮತ್ತು ಯಾರ ಒಂದು ಜೀವ ಕೂಡ ಯಾರಿಗೂ ಅಪಾಯ ಆಗಲಿಲ್ಲ. ಸರ್, ಈಗ ಫೈರ್ ಆಗಿರೋದು ಒಂದು ಕಡೆ ಸರ್, ಈಗ ರಾಜಕೀಯ ನಾಯಕರು ಅಂದರೆ BJP ಅವರೀಗ ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್. ಈ ಒಂದು ಪ್ರದೇಶನ ಇಂಥ ಒಂದು ಹೃದಯ ಭಾಗದಲ್ಲಿರುವಂಥ ಇಷ್ಟೊಂದು ದೊಡ್ಡ ಪ್ರದೇಶವನ್ನು ಸೀಸ್ ಮಾಡಿರೋ ಗಾಡಿಗಳಿಗೆ ಇರೋದು ಅವಶ್ಯಕತೆ ಇತ್ತು. ಬಡ ಜನರಿಗೆ ಹೆಲ್ಪ್ ಮಾಡೋಕ್ಕೆ ಕೊಡ್ಬೋದಾಗಿತ್ತಲ್ವ. ನಾನೇನಾದ್ರು ಈ ಥರ MLA ಆಗಿದ್ದರೆ ಖಂಡಿತ ಮಾಡ್ತಿದ್ದೆ. ಅವ್ರದ್ದೇ ಸರ್ಕಾರ ಓದ್ಸಲ ಇತ್ತಪ್ಪ. ಅವ್ರ ಹಿಂದಿನ ಅವ್ರ ಸರ್ಕಾರ ಇದ್ದಾಗ ಇದು ಒಂದು ದಿವಸನೂ ಕೂಡ ಬಂದು ಇದನ್ನು ಪ್ರಸ್ತಾಪ ಮಾಡಲಿಲ್ಲ. ಸುಮ್ಮನೆ ರಾಜಕಾರಣ ಇದಕ್ಕೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ದುಸ್ಥಿತಿ ಅಲ್ಲೇ ಗೊತ್ತಾಗ್ತದೆ ಅಲ್ವಾ. ಇದಕ್ಕೆಲ್ಲ ಬಂದು ಈ ಥರ ಎಲ್ಲ ಮಾತಾಡೋದು ಖಂಡಿತ. ಈಗ ಇದ್ರ ಬಗ್ಗೆ ನಾವು ಕೂಡ, ಯಾಕೆಂದರೆ ಇದು ಹಿಂದೆ ಇದು ಒಂದು ಆಟದ ಮೈದಾನ. ಹಿಂದೆ ಇದು ಮೆಟ್ರೋ ಅವ್ರಿಗೆ ಬಹುಶಃ ಇತಿಹಾಸಗಳೇನು ಗೊತ್ತಿಲ್ಲ ಅವ್ರಿಗೆ. ಹಿಂದೆ ಮೆಟ್ರೋ ಇದ್ದಾಗ, ಮೆಟ್ರೋ ಕಾಮಗಾರಿ ಶುರು ಆದಾಗ ಮೆಟ್ರೋ ಅವರು ಇದನ್ನು ಕ್ಯಾಸ್ಟಿಂಗ್ ಯಾರ್ಡ್ ಅಂತ ಹೇಳಿ ತೊಗೊಂಡಿದ್ರು. ಅವಾಗ ನಾವೇ ಬಿಟ್ಕೊಟ್ಟಿದ್ದು, ನೀವು ಕ್ಯಾಸ್ಟಿಂಗ್ ಯಾರ್ಡ್ ಎಲ್ಲ ಮಾಡಿ ನಂತರ, ಯಾಕಂದರೆ ಮೆಟ್ರೋ ಕಾಮಗಾರಿ ಆಗಬೇಕಾಗಿತ್ತು. ಅದಕ್ಕೆ ಅದ ನಂತರ ನಮ್ಗೆ ವಾಪಸ್ ಕೊಡಿ ಅಂತಲೂ ಕೂಡ ಹೇಳಿ ನಾವು ಅವ್ರಿಗೆ ಬಿಟ್ಕೊಟ್ಟಿದ್ದು. ಯಾಕಂದರೆ ಮೆಟ್ರೋ ಕೆಲಸ ಆಗಬೇಕಾಗಿತ್ತು ಮತ್ತು ಇಡೀ ಏರಿಯಾಗೆ ಎಲ್ಲ ಕಡೆ ಇಲ್ಲಿಂದನೇ ಕ್ಯಾಸ್ಟ್ ಮಾಡಿ ಕಳಿಸ್ತಾಯಿದ್ರು. ಅದ ನಂತರ ಏನಾಯಿತು ಅಂತ ಹೇಳಿದ್ರೆ ಹಿಂದೆ ಪರೇಡ್ ಗ್ರೌಂಡ್ ಏನು ಪೊಲೀಸ್ ಇಲಾಖೆಯವರು ಬಿಟ್ಕೊಟ್ಟಿದ್ರು, ಅದರ ಪರ್ಯಾಯವಾಗಿ ಈ ಜಾಗವನ್ನು ಹೋಮ್ ಡಿಪಾರ್ಟ್ಮೆಂಟ್ಗೆ ವಹಿಸಿದ್ರು. ಅದು ಮೆಟ್ರೋ ಅವ್ರು ತೊಗೊಂಡ್ರು. ಆ ಕಾರಣ ಇದು ನಮಗೂ ಕೂಡ ಗೊತ್ತಿರಲಿಲ್ಲ. ಆಮೇಲೆ ನಾವು ಎಲ್ಲ ಮೆಟ್ರೋ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಹೇಳಿದೆ, ಆಯಿತು ಈಗ ಮೆಟ್ರೋ ಕೆಲಸ ಎಲ್ಲ ಆಗಿದೆ, ನಮ್ಗೆ ವಾಪಸ್ ಕೊಡಿ ಈ ಗ್ರೌಂಡ್ ಅಂತ ಹೇಳಿದಾಗ, ಇಲ್ಲ ಇದು ಹೋಮ್ ಡಿಪಾರ್ಟ್ಮೆಂಟ್ ವಹಿಸಿದೆ ಅಂತ ಹೇಳಿದ್ರು. ಆಮೇಲೆ ನಾನು ಪತ್ರಗಳು ಕೂಡ ಬರೆದಿದ್ದೀನಿ. ಆಮೇಲೆ ಪೊಲೀಸವ್ರಿಗೂ ಕೂಡ ಹೇಳಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ. ಈಗ ಇದು ಇಲ್ಲಿ, ಯಾಕಂದರೆ ಇಂಥ ಗಾಡಿಗಳು ಎಲ್ಲ ಕಡೆ ಬೀದಿಗಳಲ್ಲಿ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಕಡೆ ತುಂಬಿಕೊಂಡಿತ್ತು. ಖಂಡಿತವಾಗಿಯೂ ಇದನ್ನು ಒಂದು ವ್ಯವಸ್ಥೆ ಬೇಕು ಅವ್ರಿಗೆ ಇದೆಲ್ಲ ಇಟ್ಕೊಳ್ಳೋದಕ್ಕೆ. ಅದು ಈ ಜಾಗ ಬೇಡ ಅಂತ ನಾನು ಅವ್ರಿಗೆಲ್ಲ ಹೇಳಿ ಮೀಟಿಂಗ್ಗಳು ಮಾಡಿಸಿ ಮತ್ತು ಅದ್ರ ಬಗ್ಗೆ ಏನೊಂದು ತೀರ್ಮಾನ ಆಗಬೇಕು ಅಂತ ಹೇಳಿ ನಾನು ನಮ್ಮ BBMP ಕಮಿಷನರ್ ಕೂಡ ಅವರು ಒಂದು ಪತ್ರ ಬರೆದಿದ್ದಾರೆ. ಈಗ ಇದನ್ನು ನಮ್ಗೆ ವಾಪಸ್ ಕೊಡಿ ಈ ಜಾಗನ, ನಾವಿಲ್ಲಿ ಬೇರೆ ವ್ಯವಸ್ಥೆಗಳನ್ನು ಮೂಲ ಸೌಕರ್ಯಗಳು ಕೊಡೋದಕ್ಕೂ ಕೂಡ ಉಪಯೋಗ ಮಾಡ್ಕೋಬೋದು ಮತ್ತು ಇದಕ್ಕೆ ಅಂತ ಹೇಳಿ ಅವರು BBMP ಕಮಿಷನರ್ ಕೂಡ ಹೋಮ್ ನಮ್ಮ ಪೊಲೀಸ್ ಕಮಿಷನ್ಗೆ ಪತ್ರನೂ ಕೂಡ ಬರೆದಿದ್ದಾರೆ. ಸೊ ಆ ಪ್ರೊಸೆಸಲ್ಲಿ ಇದೆ ಇದು ಯಾವ ರೀತಿ ತೊಗೊಳ್ಬೇಕು ಅಂತ. ಬಹುಶಃ ಅವ್ರಿಗೆ ಇನ್ನೂ ಹೆಚ್ಚು ಮಾಹಿತಿಗಳು ಕೊಡ್ತೀನಿ. ಅದೇನು ನಮ್ಮ ಉದ್ದೇಶವೂ ಕೂಡ ಅದೇ ಇದೆ. ಆದರೆ ಇವತ್ತು ಇಲ್ಲೆಲ್ಲ ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿರುವಂಥದ್ದು, ಅವಾಗವಾಗ ಕ್ಲೀನ್ ಮಾಡಿಸ್ತಾ ಇರ್ತೀವಿ. ಮೊನ್ನೆನೂ ಕೂಡ ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿ ಅವರೆಲ್ಲ ಬಂದು ಸುತ್ತಮುತ್ತ ಬಾರ್ಡರ್ ಏರಿಯಾ ಎಲ್ಲ ಏನು ಗಿಡಗಳೆಲ್ಲ ಬೆಳ್ಕೊಂಡಿತ್ತು ಅದನ್ನು ಕೂಡ ತೆಗೆದಿದ್ರು. ಅದನ್ನು ಮೇಂಟೈನ್ ಮಾಡಬೇಕು ಅಂತ ಸೆಕ್ಯೂರಿಟಿ ಕಾರ್ಡು ಇಟ್ಟಿದ್ದಾರೆ. ಆದರೆ ಖಂಡಿತ ಇದ್ರ ಬಗ್ಗೆ ಯಾವ ರೀತಿಯಾಗಿ ಈ ಒಂದು ಜಾಗವನ್ನು ನಾವು ಉಪಯೋಗಿಸ್ಕೋಬೇಕು ಮತ್ತು ಈ ಸೀಸ್ ಗಾಡಿಗಳನ್ನ ಯಾವ ರೀತಿಯಾಗಿ ಅದನ್ನು ಹಸ್ತಾಂತರ ಮಾಡಬೇಕು, ಬೇರೆ ಕಡೆ ಎಲ್ಲಾದರೂ ಕಡೆ ಜಾಗ ಹುಡುಕಬೇಕು, ಅದ್ರ ಬಗ್ಗೆ ಖಂಡಿತ ಮುಂದೆ ಕ್ರಮ ತೊಗೊಳ್ತೀವಿ. ನಾನು ಆ್ಯಕ್ಚುಲಿ ಮೀಟಿಂಗ್ ಕರೆಯೋದಕ್ಕೆ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡ್ತಾಯಿದ್ದು. ಯಾರು ಪೊಲೀಸ್ ಕಮಿಷನರು, ನಮ್ಮ BBMP ಕಮಿಷನರು, ಹೋಮ್ ಆಫೀಸರ್ಸ್ ಜೊತೆ ಏನು ಮಾಡ್ಬೋದು ಅಂತ ಒಂದು ಮೀಟಿಂಗ್ ಕರೆಯೋದು ಕೂಡ ನೋಡ್ತಾ ಇದ್ದೀನಿ. ಅದರ ಮುಂದೆ ಏನಾಗುತ್ತೆ ನೋಡೋಣ.